ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಗ್ಲಿಂದ ನೋಡ್ತಾ ಇದ್ದೀನಿ, ಉಪದೇಶದ ಮೇಲೆ ಉಪದೇಶ ಕೊಡ್ತಾ ಇದೀಯಾ. ಯಾರೋ ನೀನು? ಆಗ್ಲೇ ಹೇಳಿದ್ನಲ್ಲ, ನಾನು ನಿಮ್ಮ ಥರನೇ ಬಿಸ್ನೆಸ್ ಮ್ಯಾನ್. ಒಂದು ಸುಮಾರು ಕಂಪ್ನಿಗಳಿದೆ. ಟೆಕ್ಸ್ಟೈಲ್ಸ್ ಇದೆ, ರಿಯಲ್ ಎಸ್ಟೇಟ್ ಇದೆ, ಕನ್ಸ್ಟ್ರಕ್ಷನ್. ಸಾಕು ನಿಲ್ಸೋ ನಿನ್ ಪುರಾಣನ. ಗೌತಮ್ ಅವರು ಈ ರೌಡಿಗಳ ಹತ್ರ ಏನ್ ಮಾತಾಡ್ತಿರ್ಬೋದು? ನಿನ್ ಪುರಾಣ ಯಾವನಿಗೆ ಬೇಕೋ? ಮೊದ್ಲು ನಾನು ಯಾರು ಅಂತ ತಿಳ್ಕೊ, ನಾವೇನು ಅಂತ ತಿಳ್ಕೊ. ನೋಡ್ತಾ ಇದ್ಯಾ ನನ್ ಗ್ಯಾಂಗ್ ಆಗಿದೆ. ಇವರೆಲ್ಲ ರೌಡಿಗಳಲ್ವೋ, ಸೀಳ್ ನಾಯಿಗಳು. ತೋರ್ಸು ನಿಮ್ಮ ಅವನ. ನಾಲ್ಕು ಜನ ಹುಡುಗರು ನೋಡಿದ್ ಬಿಟ್ರೆ ನೀನು ದೊಡ್ಡ ಕಿಲಾಡಿನಾ? ನನ್ನ ಬಿಸ್ನೆಸ್ ಅಳ್ಳಾಡ್ಸಕ್ಕಾಗಲ್ಲ. ನನ್ನ ಪವರ್ ನಿನ್ಗೇನ್ ಗೊತ್ತು? ನನಗೆ ಕಮಿಷನ್ ವರ್ಗೂ ಗೊತ್ತು. 9845 ಕಮಿಷನರ್ ಗೊತ್ತಾಗಿದ ತಕ್ಷಣ ನೀನೊಬ್ಬ ಡಾನಾ? ನನಗೆ ಹೋಮ್ ಮಿನಿಸ್ಟರ್ ಗೊತ್ತು. ಬೆಳಿಗ್ಗೆ ಎದ್ದಿದ ತಕ್ಷಣ ಚಟ್ಲಕ ಕಾಡ್ತೀವಿ, ಗೊತ್ತಾ ನಿನಗೆ? ಸ್ಟೇಟಾ ಸೆಂಟ್ರಲ್? ಸ್ಟೇಟು. ಗುಡ್ ಆಫ್ಟರ್ನೂನ್ ಸರ್. ಗೌತಮ್ ದಿವಾನ್. ಎಸ್ ಸರ್, ಥ್ಯಾಂಕ್ ಯು. ಸರ್ ಸರ್ ಅವ್ರು ಯಾರು ಅಂತ ಗೊತ್ತಾಗಲಿಲ್ಲ ಸರ್. ಸಾರಿ ಸರ್. ಸರ್ ತಾವು ಯಾರು ಅಂತ ಗೊತ್ತಾಗದೆ ಮಣ್ಣು ತಿನ್ಬಿಟ್ಟೆ ಸರ್. ಏಯ್ ಮುಚ್ಚ ಬಾಯ್ನ, ಯಾರು ಅಂತ ಗೊತ್ತೇನೆ ಇವರು ನಿನಗೆ? ಬೆಂಕಿ ಬಿರುಗಾಳಿನ ಒಂದು ಮಾಡಿಬಿಡ್ತಾರೆ ಕಣೋ. ಏನಂತ ತಿಳ್ಕೊಂಡಿದ್ದೆ ಅವ್ರನ್ನ? ಸರ್ ನನ್ನ ಪೋಸ್ಟ್ಗೆ ಏನು ತೊಂದರೆ ಇಲ್ವಲ್ಲ ಸರ್? ಪ್ಲೀಸ್ ಸರ್, ನಾನು ಹೊಟ್ಟೆ ಮೇಲೆ ಹೊಡಿಬೇಡಿ ದಯವಿಟ್ಟು. ಡೋಂಟ್ ವರಿ, ನಿಮ್ಮ ಕುರ್ಚಿ ಸೇಫ್ ಆಗಿದೆ. ಈಗ ಇವನು ನಾನು ಹೇಳಿದ್ದು ಮಾಡಿದ್ರೆ ಸರ್. ಏಯ್ ಏನು ಮುಖ ನೋಡ್ತಾ ಇದೆಯಾ? ಹೋಗಿ ಮೊದಲು ಸಾರಿ ಕೇಳಲು. ಈ ಜಾಗಕ್ಕೆ ನೀನು ಕಣ್ಣು ಹಾಕಿದ ತಕ್ಷಣ ನಾವು ಅದನ್ನು ಮಾರ್ಬಿಡ್ಬೇಕಾ? ಇಲ್ಲಾಂದ್ರೆ ಸಾಯಿಸ್ಬಿಡ್ತೀಯ. ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ಅಂತ ನಾನು ಇದ್ದೀನಿ. ಅವ್ರಿಗೆ ಏನೇ ಮಾಡಕ್ಕೆ ಹೋದ್ರು ನನ್ನನ್ನು ದಾಟ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಾ? ಸರಿ ಸರ್, ನೀವು ಯಾರು, ನಿಮ್ಮ ಪವರ್ ಏನು ಅಂತ ನನಗೆ ಗೊತ್ತಾಗಲಿಲ್ಲ ಸರ್. ಅದಕ್ಕೆ ಈಗೆಲ್ಲ ಆಗೋಯ್ತು. ಇನ್ಮೇಲೆ ಇಂಥ ತಪ್ಪೆಲ್ಲ ಆಗಲ್ಲ ಸರ್. ನಮ್ಮ ತಪ್ಪುಗಳನ್ನ ನಿಮ್ಮ ಹೊಟ್ಟೆಗೆ ಹಾಕಬಿಡಿ ಸರ್. ಗುಡ್. ಒಂದು ಕೆಲಸ ಮಾಡು, ಈ ಶಲ್ಯಾನ ಅವರು ಕೊಟ್ಟು ಅದ್ರ ಜೊತೆಗೆ ಸೈನ್ ಮಾಡಿಸ್ಕೊಂಡಿಲ್ಲ.
ಆ ಪೇಪರ್ಸ್ನವ್ರು ಕೊಟ್ಟು ನಾವೇ ಮಾತುಕತೆಲೆಲ್ಲ ಬಗೆಹರಿಸ್ಕೊಂಡ್ವಿ. ನಿಮ್ಮ ಜಮೀನು ನಮ್ಗೆ ಬೇಡ, ನಮ್ಮಿಂದ ತಪ್ಪಾಗೋಯ್ತು ಅಂತ ಕ್ಷಮೆ ಕೇಳ್ಬೇಕು. ಅರ್ಥ ಆಯ್ತಾ? ಆಯ್ತು ಸರ್, ನೀವು ಹೇಳ್ದಾಗ ಮಾಡಿ. ಹೋಗು. ಎಲ್ಮ ನನ್ನ ಶಲ್ಯ? ಸರ್ ನಿಮಿಷ ಶಲ್ಯ ಸರ್. ಸರ್ ನನಗೆ ಕ್ಷಮಿಸ್ಬಿಡಿ ಸರ್. ನೀವು ಹೇಳಿದಾಗ ನನ್ನ ತಲೆಗೆ ಅರ್ಥನೇ ಆಗಲಿಲ್ಲ. ಸರ್ ಹೇಳಿದಾಗ ಎಲ್ಲ ಅರ್ಥ ಆಯಿತು ಸರ್. ನೀವೇನು ನಿಮ್ಮ ವ್ಯಕ್ತಿತ್ವ ಏನು ಅಂತ. ಸರ್ ನಿಮ್ಮ ಫೈಲು ನನಗೆ ಕ್ಷಮಿಸ್ಬಿಡಿ ಸರ್. ಇನ್ಮೇಲೆ ಇದು ತಪ್ಪು ಮಾಡಲ್ಲ ಸರ್. ತಪ್ಪು ತಿಳ್ಕೊಬೇಡಿ. ನೀವು ಹೇಳಿದಾಗೆ ಎಲ್ಲ ಮಾಡಿದ್ದೀನಿ ಸರ್. ನನಗೆ ಕ್ಷಮಿಸ್ಬಿಡಿ ಸರ್. ಬರ್ತೀನಿ ಸರ್. ಅಂದರೆ ಅಲ್ಲ, ನಾನು ಅವನ ಹತ್ರ ಅಷ್ಟೊಂದು ಗೋಗರ್ಕೊಂಡ್ರು ಬೇಡ್ಕೊಂಡ್ರು ಒಪ್ಪದಿದ್ದವನು. ಈಗ ಏನು ಮಾತಾಡಿದ್ರಿ ಅವನ ಹತ್ರ ನೀವು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.